ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಕೇಳಿಸ್ರಲ್ವ? KG50 ಬನವಾಸಿ ಪೈನಾಪಲ್ ಅಂತ ಕೂಗ್ತಾಯಿದ್ರು. ನನ್ನ ಮಕ್ಕಳು ಹಣ್ಣು ಕೇಳ್ತಾಯಿದ್ರು. KG50 ರೂಪಾಯಿ ಅಂತ ಹೇಳಿದ್ರಲ್ವ, ಹಂಗಾಗಿ ಒಂದು 3 kg ತಗೊಂಡ್ವಿ. ಪೈನಾಪಲ್ ಬನವಾಸಿದಂತೆ ಯಾವ್ಯಾವ ಸೀಸನಲ್ಲಿ ಯಾವ ಹಣ್ಣು ಸಿಗುತ್ತೆ ಅಂತ ತಗೋಬೇಕು, ಅದು ತಿನ್ನಬೇಕು ಅಂತೇಳಿ ನಮ್ಮ ಆಸೆ. ಹಂಗಾಗಿ ತಗೊಂಡ್ವಿ ಅಲ್ವಾ, ಅದನ್ನು ಸೇರಿಸಿ ತೂಕ ಹಾಕ್ತಾರೆ. ತೊಗೊಂಡ್ವಿ. ಹಂಗೆ ಮುಂದೆ ಬರ್ತಾ ನಮಗೆ ಶೇಂಗಾ ಅಂದ್ರೂ ತುಂಬ ಇಷ್ಟ. ಶೇಂಗಾನೂ ತಗೊಂಡ್ವಿ. ನೋಡಿ ಶೇಂಗಾ ಕಾಣ್ತಾ ಇದೆ ಅಲ್ವ, ಅಲ್ಲೆಲ್ಲ ತಗೊಂಡ್ವಿ ರಾಮ ಟಾಕೀಸ್ ಹತ್ರ. ಆಮೇಲೆ ನಮ್ಮ ಹೆಂಗಸ್ರಿಗೆ ಯಾವಾಗಲೂ ಈ ಕೋಲ್ಪೇಟೆಲ್ಲ ಬರಬೇಕಂತ ಆಸೆ. ಯಾಕಂದ್ರೆ ಆ ಕಡೆ ಈ ಕಡೆ ಅಂಗಡಿಗಳು ನೋಡ್ಕೊಂಡು, ಬಟ್ಟೆ ಅಂಗಡಿಗಳೆಲ್ಲ ನೋಡ್ಕೊಂಡು ಬರೋದಂತ ಅವ್ರಿಗೆ ಆಸೆ. ಡೈಲಿ ಶಾಪಿಂಗ್ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ನೋಡಾದರೂ ಖುಷಿ ಪಡೋಣ ಅಂತೇಳಿ ಯಾವಾಗಲೂ ನಾವು ಹೊಸಪೇಟೆಗೆ ಹೋದ್ರೆ ಇದೇ ಬಜಾರಲ್ಲೇ ಬೈಕ್ ಹೊಡೀರಿ ಅಂತ ಹೇಳ್ತಿರ್ತಾರೆ. ಇದೇ ಬಜಾರಲ್ಲೇ ಕರ್ಕೊಂಬರೋದವ್ರು. ನೋಡಿ ಒಳ್ಳೊಳ್ಳೆ ಡಿಸೈನ್ ಸೀರೆಗಳು, ಬಟ್ಟೆಗಳೆಲ್ಲ ನೋಡಿ ಅಷ್ಟಕ್ಕೆ ಖುಷಿ ಪಡ್ತಾರೆ ಅವರು. ಹಂಗಾಗಿಬಿಟ್ಟು ಯಾವಾಗಲೂ ಕೋಲ್ಪೇಟೆಲ್ಲೇ ಅವರು ನಮ್ಮನ್ನು ಕರ್ಕೊಂಬರೋದು. ಇದೇ ನೋಡ್ರಿ ಕೋಲ್ಪೇಟ್ ಅಂತೇಳಿ. ಅಂಗಡಿ ಅಂಗಡಿ ಎಲ್ಲ ಐತ್ರಿ. ಬಟ್ಟೆ ತನಕ ಬಂದಾಗೆಲ್ಲ ಇದೆ ಅಲ್ಲ. ಒಂದೇ ಕೈಯಲ್ಲಿ ಮಗನೇ, ಕಡೆ ಕೈ ಫೋನು ಚೀಲ ಏನ್ ಇಷ್ಟೊಂದು ರಶ್ ಇದೆಯಾ? ನಾನು ಕಮ್ಮಿನೇ ಹೇಳಿದ್ದೆ. 23 ಆನ್ಲೈನ್ ತೋರಿಸಿದ್ರೆ 16 ಬಂಕಿಗೆ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡ್ವಿ. ಕ್ರೆಡಿಟ್ ಕಾರ್ಡಿಂದ ಒಂದು 500 ರುಪೀಸ್ ಹಂಗೆ ಪೆಟ್ರೋಲ್ ಹಾಕ್ಸ್ಕೊಂಡಾಗಿ ಮುಂದೆ ಬರುವಾಗ ನಮ್ಮ ಹೆಂಗಸರು ಟಾಟಾ ಬಾಯ್ ಬಾಯ್ ಅಂದ್ಬಿಟ್ರು. ಬಾಯ್ ಹೋಗ್ರಿ ನೀವಿಬ್ರೆ. ಪಕ್ಕದ ಮನೆಯವರು ಮೀನು ಹಿಡ್ಕೊಂಬಂದಿದ್ರು. ಅವರೇನೋ ತಿನ್ನಂಗಿಲ್ಲ, ನಾವು ನಿಮ್ಗೇನಾದರೂ ಬೇಕಾ ಅಂತೇಳಿ ಒಂದು ಆಫರ್ ಕೊಟ್ಟರು. ತಗೊಂಡ್ವಿ, ದುಡ್ಡು ಕೊಟ್ಟು ತಗೊಂಡ್ವಿ. ನಾವೇ ಕ್ಲೀನ್ ಮಾಡ್ಕೋಬೇಕತ್ತೆ. ಯಾಕಂದರೆ ಕ್ಲೀನ್ ಮಾಡೋರ ಹತ್ರ ತಗೊಂಡ್ರೆ ಅವರೇ ಕ್ಲೀನ್ ಮಾಡಿಕೊಡ್ತಾರೆ. ಪಕ್ಕದ ಮನೆ ಹಿಡ್ಕೊಂಬಂದಿದ್ರಲ್ವ, ಹಾಗಾಗಿ ನಾವೇ ಕ್ಲೀನ್ ಮಾಡ್ಕೊಂಡ್ವಿ. ನೋಡಿ ಇಬ್ಬರು ಗಂಡ ಹೆಂಡತಿ ಸೇರಿ ಕ್ಲೀನ್ ಮಾಡ್ತಾಯಿದ್ದೀವಿ. ಯಾವತ್ತೂ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು. ಆದರೂ ಚೆನ್ನಾಗಿ ಮಾಡಿದ್ವಿ. ಮಾಡಿಲ್ಲ ಆದಮೇಲೆ ಸೈಡ್ಗೆ ಇಟ್ಬಿಟ್ಟು ಹಣ್ಣು ತೊಗೊಂಬಂದಿದ್ವಲ್ಲ, ಹಣ್ಣು ಕೊಯ್ತಾ ಇದ್ದೀವಿ. ಹುಡುಗರು ಹಣ್ಣು ಕೊಯ್ಯೋವ್ರಿಗೇನು ಪುರ್ಸೋತ್ ಮಾಡಲಿಲ್ಲ, ಭಾಳ ಅವಸರ ಮಾಡ್ತಾಯಿದ್ರು ತಿನ್ಬೇಕು ಅಂತೇಳಿ. ಯಾಕಂದರೆ ಈ ಹಣ್ಣು ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಇರೋದ್ರಿಂದ ಎಲ್ಲರಿಗೂ ಇಷ್ಟ ಆಗ್ತೈತೆ. ಕಟ್ ಮಾಡೋಕ್ಕೂ ಬಿಡ್ತಾಯಿಲ್ಲ, ಅಷ್ಟು ಅವಸರ ಮಾಡ್ತಾಯಿದ್ದಾರೆ ನನ್ನ ಮಕ್ಕಳು. ಕಟ್ ಮಾಡ್ತಾಯಿದ್ದೀವಿ ನೋಡಿ, ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀವಿ. ಮನೆಯಲ್ಲಿ ಹೆಣ್ಮಕ್ಳು ಗ್ಯಾಂಗ್ ಲೀಡರ್ ಆಗಿರ್ತಾರೆ. ಯಾಕಂದರೆ ಎಲ್ಲ ಯಾವುದೇ ಥರ ಹಣ್ಣು ತೊಗೊಂಬಂದ್ರು ಅವರೇ ಕಟ್ ಮಾಡೋದು, ಮಕ್ಕಳಿಗೆಲ್ಲ ಹಂಚೋದು. ಆವಾಗಲೇ ಎಲ್ಲರೂ ಖುಷಿ ಆಗೋದು. ನೋಡಿ ಆ ಬ್ಯಾಗ್ ಹಂಗೆ ಹುಡ್ರ ಕೈ ಕೂಡ ಫೋಟೋ ತೆಗೆದು ಕೈ ಏನಾರು ಆ್ಯಕ್ಷನ್ ಮಾಡಿ. ಮಕ್ಕಳಿಬ್ಬರು ಆಟ ಆಡೋಕ್ಕೆ ಹೊರಗಡೆ ಹೋಗಿದ್ರು. ಹಣ್ಣು ಕೊಯ್ಯೋ ಸ್ಮೆಲ್ಗೆ ಓಡಿ ಬಂದ್ಬಿಟ್ರು. ಹಣ್ಣು ಕೊಯ್ತಿದ್ದಾಳೆ ನಮ್ಮ ಮಮ್ಮಿ ಅಂತೇಳಿ ಬಂದು ಕೂತ್ಕೊಂಡ್ರು. ಅವನಿಗೊಂದು ಒಂದೊಂದು ತಿಂದಮೇಲೆ ಅವ್ರಿಗೆ ಸಮಾಧಾನ ಆಗಿದ್ದು. ಹಣ್ಣು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅದರಲ್ಲಿ ಇದು ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಇರೋದ್ರಿಂದ ಎಲ್ಲರಿಗೂ ಇಷ್ಟ ಆಗೋಂಥ ಹಣ್ಣು ಪೈನಾಪಲ್. ಅದರಲ್ಲೂ ಅದೇನೋ ಹೇಳ್ತಿದ್ರಲ್ಲ ಅವರು, ಬನವಾಸಿ ಪೈನಾಪಲ್ 50 ರೂಪಾಯಿ kg ಅಂತಿದ್ರಲ್ಲ. ಹಾಗಾಗಿ ಈ ಹಣ್ಣು ಎಲ್ಲರಿಗೂ ಇಷ್ಟ. ಥ್ಯಾಂಕ್ ಯು.